ಶಾಂತಿ ಅಲ್ಲ ಕ್ರಾಂತಿ ಅಂತ ಹೇಳಿದಂತಹ ಜಯಮೃತ್ಯುಂಜಯ ಸ್ವಾಮೀಜಿಯವರ ಮಾತು ಇವತ್ತು ಅಕ್ಷರಶಃ ನಿಜವಾಗಿದೆ. ಯಾಕಂದ್ರೆ ಬೆಳಗಾವಿ ಸುವರ್ಣಸೌಧದ ಮುಂದೆ ಪಂಚಮಸಾಲಿ ಹೋರಾಟವನ್ನ ರಕ್ತದೊಕ್ಕಳಿಯನ್ನಾಗಿ ಮಾಡಿದಂತ ಸರ್ಕಾರ ಇದೀಗ ರಾಜ್ಯಾದ್ಯಂತ ವ್ಯಾಪಿಸಿರುವ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿರುವ ಪಂಚಮಸಾಲಿ ಹೋರಾಟವನ್ನ ಎಷ್ಟರ ಮಟ್ಟಿಗೆ ಹತ್ತಿಕ್ಕತೆ ಅಥವಾ ಪಂಚಮಸಾಲಿ ಸಮುದಾಯದ ಪರ ಮತ್ತೆ ನಿಲ್ಲುತ್ತೋ ಸೆಕೆಂಡ್ ಮೀಸಲಾತಿಯನ್ನ ಸುಪ್ರೀಂ ಕೋರ್ಟ್ ವರೆಗೆ ಕೇಂದ್ರ ಸರ್ಕಾರದ ಶಿಫಾರಸ್ಸಿಗೆ ಕಳಿಸುತ್ತೋ ಗೊತ್ತಿಲ್ಲ. ಆದರೆ ಇವತ್ತು ರಾಜಕೀಯದಲ್ಲಿ ಚರ್ಚಾ ವಿಷಯವಾಗಿ ಅಂತೂ ಪಂಚಮಸಾಲಿ ಸಮುದಾಯದ ಹೋರಾಟವೇ ಎದ್ದು ಕಾಣ್ತಾ ಇದೆ. ಅದು ಬರೀ ಹೋರಾಟ ಆಗಿ ಅಷ್ಟೇ ಉಳಿದಿಲ್ಲ, ತೀವ್ರ ಸ್ವರೂಪದ ರಾಜಕೀಯ ಸ್ವರೂಪವನ್ನು ಕೂಡ ಪಡೆದುಕೊಂಡಿದೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆದಂತ ಯತ್ನಾಳ್ನ ಯಶಸ್ವಿ ಕೂಡ ಇಲ್ಲಿ ಕಾಣ್ತಾ ಇದೆ. ಪಂಚಮಸಾಲಿ ಸಮುದಾಯದ ನಾಯಕರನ್ನ ಮುಟ್ಟಿದ್ರೆ ಸುಮ್ಮನೆ ಇರಲ್ಲ ಅಂತ ಕೆಲವು ದಿನಗಳ ಹಿಂದೆ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳ್ತಾರೆ. ಅದು ಯಾರಿಗೆ, ವಿಜಯಾನಂದ ಕಾಶ್ಯಪ್ಪನವರಿಗೆ ಹೇಳ್ತಾರೋ ಅಥವಾ ದೆಹಲಿಯಲ್ಲಿರುವ ಬಿಜೆಪಿಯ ವರಿಷ್ಠರಿಗೆ ಅದು ಸೂಚನೆಯೋ ಗೊತ್ತಿಲ್ಲ. ಅವರ ಮಾರ್ಮಿಕ ಹೇಳಿಕೆ ಹಿಂದೆ ಏನಿತ್ತು, ಯಾರನ್ನ ಮುಟ್ಟಿದ್ರೆ ಅವರು ಸರಿ ಆಗಲ್ಲ ಅಂತ ಹೇಳಿದ್ರು ಗೊತ್ತಿಲ್ಲ. ಆದ್ರೆ ರಾಜ್ಯಾದ್ಯಂತ ವ್ಯಾಪಿಸಿರುವಂತಹ ಈ ಪಂಚಮಸಾಲಿಯ ಕಿಡಿ ಏನಿದೆ ಅದು ರಾಜಕೀಯ ಸ್ವರೂಪ ಪಡೆದುಕೊಂಡು ರಾಜ್ಯಾದ್ಯಂತ ಹತ್ತಿ ಉರಿತಾ ಇದೆ. ರಾಜಕಾರಣದ ಸ್ವರೂಪವನ್ನು ಬದಲಾಯಿಸುವ ಪ್ರಯತ್ನವನ್ನ ಅದು ಮಾಡ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬರೀ ಸೆಕೆಂಡ್ ಮೀಸಲಾತಿ ಹೋರಾಟವಾಗಿದ್ರೆ ಇದು ಅಷ್ಟೊಂದು ಕಾವನ್ನು ಪಡ್ಕೋತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಪ್ರತಿಭಟನೆಯನ್ನು ಯಾವಾಗ ಸರ್ಕಾರ ಹತ್ತಿಕ್ಕೋಕೆ ಮುಂದಾಗುತ್ತೆ, ರಕ್ತದೊಕ್ಕುಳೇನೆ ಸುವರ್ಣಸೌಧದ ಮುಂದೆ ಚೆಲ್ಲತ್ತೋ ಆವಾಗ ಇದು ಅಕ್ಷರಶಃ ಶಾಂತಿಯುತ ಹೋರಾಟ ಆಗಲ್ಲ, ಅದು ಕ್ರಾಂತಿಯುತ ಹೋರಾಟ ಆಗತ್ತೆ. ಆ ಕ್ರಾಂತಿಯ ಕಿಚ್ಚು ಇವತ್ತೆ ರಾಜ್ಯಾದ್ಯಂತ ಕಿಚ್ಚಾಗಿ ಹತ್ತಿಕೊಂಡು ಉರಿತಾ ಇದೆ. ಸೊ ಈಗ ದೆಹಲಿ ಮಟ್ಟದಲ್ಲಿ ಯತ್ನಾಳ್ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾಕೆ ಅಂತ ಆದ್ರೆ ಪಂಚಮಸಾಲಿ ಸಮುದಾಯವನ್ನ ಮುನ್ನಡೆಸಿದ್ದು, ಪಂಚಮಸಾಲಿ ಸಮುದಾಯದ ಹೋರಾಟವನ್ನು ಹಿಂದಿನಿಂದ ತೆಗೆದುಕೊಂಡು ಬಂದಿದ್ದು ಸದ್ಯಕ್ಕೆ ಬಿಜೆಪಿಯಲ್ಲಿ ಅದು ಯತ್ನಾಳ್. ಯಾಕಂದ್ರೆ ಹಿಂದೆ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಕೂಡ ಅವರು ಜಯಮೃತ್ಯುಂಜಯ ಸ್ವಾಮೀಜಿಯನ್ನ ಸರ್ಕಾರದ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಅವರ ಜೊತೆ ಮಾತುಕತೆ ಮಾಡಿಸಿದ್ರು. ಆದರೆ ಈ ಪಂಚಮಸಾಲಿ ಸಮುದಾಯದ ರಾಷ್ಟ್ರಾಧ್ಯಕ್ಷ ಆಗಿದ್ದಂತಹ ಮತ್ತೆ ನೇಮಕಾವಸ್ಥೆಗೆ ಮಾತ್ರ ಅದನ್ನು ಮಾಡಿದ್ರ ಗೊತ್ತಿಲ್ಲ. ಯಾರು, ವಿಜಯಾನಂದ ಕಾಶ್ಯಪ್ಪನವ ಕಾಂಗ್ರೆಸ್ನ ಶಾಸಕರು. ಸೊ ಅವರು ಈಗ ಯತ್ನಾಳ್ನ ವಿರುದ್ಧವಾಗಿ ಅಷ್ಟೊಂದು ಪ್ರಬಲವಾದಂಥ ಅಸ್ತ್ರವನ್ನು ಬಿಡುವಲ್ಲಿ ಅಥವಾ ಹೋರಾಟವನ್ನು ಸರ್ಕಾರದ ಮಟ್ಟಕ್ಕೆ ತರುವಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿಯ ಮನವೊಲಿಸಿ ಸಿಎಂ ಸಿದ್ದರಾಮಯ್ಯ ಇರ್ಬೋದು ಸರ್ಕಾರದ ನಡುವೆ ಒಂದು ಸಮಾಧಾನ ಮಾಡಲಿ ಅದು ಯಾವುದೇ ಪ್ರಯತ್ನ ಮಾಡಲಿಲ್ಲ. ಹಾಗಾಗಿ ಈಗಾಗಲೇ ನಾನು ಏನು ಹೇಳಿದೆ, ಯತ್ನಾಳ್ ಒಂದೇ ಕಲ್ಲಿಗೆ ಎರಡು ಹಕ್ಕಿನ ಹೊಡೆದಿದ್ದು ಅದು ಅಕ್ಷರಶಃ ನಿಜ. ಯಾಕಂದ್ರೆ ವಿಜೇಂದ್ರ ವರ್ಸಸ್ ಯತ್ನಾಳ್ ನಡುವಿನ ಹೋರಾಟ ಏನಿತ್ತು ಅವರ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳಕ್ಕೆ ಸದ್ಯಕ್ಕೆ ಯಾವುದೇ ಕೂಡ ಅವರು ದೆಹಲಿ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಮುಂದೆ ಇರಲಿಲ್ಲ. ಹಾಗಾಗಿ ಸುಮ್ಮನೆ ಕಾದು ನೋಡುವ ತಂತ್ರಕ್ಕೆ ಒಳಗಾಗಿತ್ತು. ಈಗ ತನ್ನ ಪವರ್ ಏನೋ, ತನ್ನ ಹೋರಾಟದ ಕಿಚ್ಚೇನೋ ಅನ್ನೋದನ್ನ ಯತ್ನಾಳ್ ಈ ಹೋರಾಟದ ಮೂಲಕ ತೋರಿಸಿದ್ದಾರೆ. ಒಂದು, ವಿಜೇಂದ್ರಗಿಂತಲೂ ನಾನು ಸ್ಟ್ರಾಂಗ್ ಅನ್ನೋದನ್ನ ಕೂಡ ತೋರಿಸಿದ್ದಾರೆ. ಮತ್ತೊಂದು, ವಿಜಯಾನಂದ ಕಾಶ್ಯಪ್ಪನವ ಸರ್ಕಾರದಲ್ಲಿ ಇದ್ದಾರೆ, ರಾಷ್ಟ್ರಾಧ್ಯಕ್ಷ ಆಗಿದ್ದಾರೆ ಸಮುದಾಯದ, ಆದರೂ ಕೂಡ ಅವರು ಸರ್ಕಾರದಲ್ಲಿ ಇವರನ್ನ ಕರ್ಕೊಂಡೋಗಿ ಮಾತನಾಡುವಂಥ ಪ್ರಯತ್ನ ಮಾಡಲಿಲ್ಲ. ಹಾಗಾಗಿ ಈ ಹೋರಾಟ ಮುಂದೆ ಯಾವ ಸ್ವರೂಪವನ್ನು ಪಡೆಯುತ್ತೋ ಗೊತ್ತಿಲ್ಲ. ರಾಜ್ಯಾದ್ಯಂತ ಮಾತ್ರ ಇಂದಿನಿಂದ ಈ ಹೋರಾಟದ ಕಿಚ್ಚು ರಾಜಕೀಯ ಸ್ವರೂಪವನ್ನು ಪಡ್ಕೊಂಡು ತೀವ್ರತೆಯನ್ನು ಹೆಚ್ಚಿಸಿದೆ. ಸೊ ಯತ್ನಾಳ್ ಒಂದ್ ಕಡೆ ಯಶಸ್ವಿಯಾಗಿದ್ದಾರೆ, ಇದು ಶಾಂತಿಯುತ ಹೋರಾಟ ಅಷ್ಟೇ ಆಯ್ತು. ಈಗ ಮುಂದೆ ಕ್ರಾಂತಿ ಅಂತ ಜಯಮೃತ್ಯುಂಜಯ ಸ್ವಾಮೀಜಿ 2 ದಿನದ ಹಿಂದೆ ಏನು ಹೇಳಿದ್ರು ಅದು ಕೂಡ ಈಗ ನಡೀತಾ ಇದೆ. ಸರ್ಕಾರದ ಗೃಹ ಇಲಾಖೆಯ ವೈಫಲ್ಯವೋ, ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅನ್ನೋದು, ಅಥವಾ ಪ್ರತಿಭಟನೆ ಮಾಡಲಿ ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆಲ್ಲದಕ್ಕೂ ಅವಕಾಶ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಏನು ಹೇಳ್ತಾರೆ ಅದು ಒಂದು ರೀತಿಯಲ್ಲಿ ಇವರನ್ನ ಸಮರ್ಥನೆ ಮಾಡ್ಕೊಂಡಂತ ಇದೆ. ಮತ್ತೊಂದು ಕಡೆ ಬಿಜೆಪಿಯ ಬಣ ಕಿತ್ತಾಟ ಅದು ಮುಂದೆವರಿಲ್ಲ, ಅಥವಾ ಯತ್ನಾಳ್ನ ಪವರ್ ಏನಿದೆ ಅದು ತೋರ್ಲಾ ಅನ್ನೋದು ಕೂಡ ಸೂಚನೆ ಇದೆ, ಗೊತ್ತಿಲ್ಲ. ಒಟ್ಟಾರೆಯಾಗಿ ಇದು ರಾಜಕೀಯ ಸರ್ಕಸ್ಗಂತೂ ರಾಜಕೀಯ ಕಿತ್ತಾಟ, ಬಣ ಬಡಿದಾಟಕ್ಕಿಂತ ರಾಜಕೀಯ ಸ್ವರೂಪದ ತೀವ್ರತೆಯನ್ನು ಕೂಡ ಇದು ಬದಲಿಸ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ಸಂಧ್ಯಾ ಸರ್ಬಾ, ನೋಡ್ತಾ ಇರಿ ಫ್ರೀಡಂ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.